ನಮಸ್ಕಾರ ರೀ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಚೇತನ್ ಮೋಟೋ ಮೈಲ್ಸ್ ಒನ್ಸ್ ಅಗೇನ್. ನಾವು ಹೊಂಟೇವ್ರಿ ಇವತ್ತು ನಮ್ಮ ಗೋಕಾಕ್, ಯಾಕಂದ್ರೆ ನಮ್ಮ ದಸರಾ ಹಬ್ಬಕ್ಕೆ ನಾವು ಬಂದು ನೋಡ್ರಿ ಬೆಣ್ಣಿಗಾನಹಳ್ಳಿ ಮೆಟ್ರೋ ಸ್ಟೇಷನ್ಗೆ. ಹೆವಿ ಅಂದರೆ ಹೆವಿ ರಶ್ ಐತ್ರಿ, ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಹೊಂಟಾರ. ಈಗ ನಾವು ಬಂದು ರೀ KSR ರೈಲ್ವೆ ಸ್ಟೇಷನ್ಗೆ. ನಮ್ಮದು ಟ್ರೈನ್ ಇರೋದು ಬೆಂಗಳೂರಿಂದ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೀ. ಇದು ಬರತ್ತಿರೋದು ರೀ 9ನೇ ಪ್ಲ್ಯಾಟ್ಫಾರ್ಮ್ದಾಗ. ನೋಡ್ರಿ ನಾವು ಬಂದು ನಮ್ಮ ಸೀಟ್ನಾಗ ಕೂತು ರೀ. ನಮ್ದಾಗಿರೋದು RAC, ಅಂದ್ರೆ ಒಂದು ಸೀಟ್ನಾಗ ಇಬ್ರು ಕೂತು ಹೋಗ್ಬೇಕು ರೀ. ಈ ಹಬ್ಬದ ಟೈಮ್ನಾಗ ಏನೂ ಮಾಡೋಕ್ಕಾಗಿಲ್ಲ ರೀ, ಇದೇ ಪರಿಸ್ಥಿತಿ. ಒಂದು ತಿಂಗಳು ಹಿಂದೆ ಬುಕ್ ಮಾಡಿದ್ರೂ ಇದೇ ಪರಿಸ್ಥಿತಿ ರೀ, ಏನೂ ಮಾಡೋಕ್ಕಾಗಿಲ್ಲ. ನೋಡ್ರಿ ನಮ್ಮ ಬೆಳಗಾವಿಗೆ ಇರುವನ 2 ಟ್ರೈನ್, ಒಂದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಿಟ್ಟರೆ ಇದೊಂದು SBC ಎಕ್ಸ್ಪ್ರೆಸ್, SBC ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್. ಇದು ಬಿಟ್ಟರೆ ನಮ್ಗೆ ಬೆಳಗಾವಿಗೆ ಹೋಗ್ಬೇಕಂದ್ರೆ ಯಾವುದೂ ಟ್ರೈನ್ ಇಲ್ಲ. ಅದ್ರಾಗ ಏನಾರ ಹಿಂಗೆ ಹಬ್ಬ ಅದು ಏನಾರ ಬತ್ತಂದ್ರೆ ನಿಮಗೆ ಮಿನಿಮಮ್ 2 ತಿಂಗಳು ಬೇಕು ರೀ ಬುಕ್ ಮಾಡಿ. ಕನ್ಫರ್ಮ್ ಆಗ್ಬೇಕಂದ್ರೆ ನೀವು 2 ತಿಂಗಳು ಪೈಲಾನ ಬುಕ್ ಮಾಡ್ಕೋಬೇಕು. ಈಗ ನೋಡ್ರಿ ನಾವು 1 ತಿಂಗಳಿಂದ ಜಸ್ಟ್ 30 ವೇಟಿಂಗ್ ಲಿಸ್ಟ್ ಇತ್ತು, ಆದರೂ RACನೇ ಬಂದೈತಿ. ಸೊ ನಮ್ಗೆ ಹುಬ್ಳಿಗೆ ಒಂದು ಟ್ರೈನ್ ಐತಿ, ಇನ್ನೊಂದು ಬರೀ ಬೆಂಗಳೂರಿಂದ ಹುಬ್ಳಿಗೆ. ಅದನ್ನು ಬೆಳಗಾವಿ ತನಕ ಬಿಟ್ರೆ ಆಗ್ತೈತಿ, ಅದನ್ನು ಯಾಕೆ ಬಿಡವಾರ ಅನ್ನೋದನ್ನು ಗೊತ್ತಿಲ್ಲ. ಸೊ ನಮಗೆ ಬೆಳಗಾವಿದವ್ರಿಗೆ ಏನು ಪ್ರಾಬ್ಲಮ್, ಈ ರೈಲ್ವೆದವ್ರಿಗೆ ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಇನ್ನೊಂದು ಟ್ರೈನ್ ಬಿಡ್ಬೋದಾ ಅಂದ್ರೆ ಭಾಳ ನಿಮ್ಗೆ ಇನ್ನೊಂದು ಚೆನ್ನಮ್ಮ ಅಂತೂ ಐತ್ರಿ, ಅದು ಯಾವಾಗಲೂ ನೀವು ನೋಡ್ರಿ ವೇಟಿಂಗ್ ಲಿಸ್ಟ್ ತಗೊಂಡು ಇರ್ತೈತಿ, ಅದನ್ನು ಅವೈಲೇಬಲ್ ಇದ್ದಿದ್ದೇ ನೋಡಿಲ್ಲ. ಸೊ ಇಂಥ ಸೀನ್ ಆಗುತ್ತೆ. ಅದ್ರಾಗ ಹಬ್ಬದಾಗಂತೂ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೋಗ್ಬೇಕಂತಂದ್ರೆ. ಸೊ ಇದನ್ನೊಂದು ನಮ್ಮ ಕಡೆ ಇಶ್ಯೂ ಐತಿ, ಇದೊಂದು ಸಾಲ್ವ್ ಆದ್ರೆ ಭಾಳ ಚಲೋ ಆಗ್ತೈತಿ. ಅಟ್ಲೀಸ್ಟ್ ಇನ್ನೊಂದು 2 ಟ್ರೈನ್ ಬಿಟ್ರೆ ಚಲೋ ಆಗ್ತೈತಿ ಅಂತ ಅನಿಸ್ತೈತಿ. ಈಗ ಹೆಂಗೆ ಒಂದು ಬೆಳಗಾವಿಗೆ ಐತಿ, ಹಂಗೆ ಬೆಳಗಾವಿಗೆ 2, ಚೆನ್ನಮ್ಮ ಹತ್ರ ಇನ್ನೊಂದು ಎಕ್ಸ್ಟ್ರಾ. ಸೊ ಚೆನ್ನಮ್ಮ ಹತ್ರ 2 ಟ್ರೈನ. ಆ ಚೆನ್ನಮ್ಮಗೆ ಬೇಕಂದ್ರೆ ನಾವು ಸಂಗೋಡ್ರೈನ ಎಕ್ಸ್ಪ್ರೆಸ್ ಅಂತೇಳಿ ಹೆಸರು ಇಟ್ಬಿಡ್ಬೋದಾ, ಹೆಂಗಂದ್ರಿ? ಇದು ನೋಡ್ರಿ 2 ಟಿಕೆಟ್ದ ಅಮೌಂಟ್ ಪೇ ಮಾಡಿ 1 ಸೀಟ್ ಒಳಗೆ ಕೂತ್ ಹೋಗೋದನ್ನು RAC ರೀ. ಸೊ ಹೆಂಗಂದ್ರೆ ಹಿಂಗೆ 1 ಸೀಟ್ ಒಳಗೆ ಇಬ್ರು ಕೂತ್ ಹೋಗ್ಬೇಕು ರೀ. ಇದನ್ನು ಏನೋ ಮಾಡೋಕ್ಕಾಗಿಲ್ಲ ರೀ. ನೋಡ್ರಿ ಮತ್ತೊಂದು ಸತಿ ಇದು ನಮ್ಮ ಲಕ್ಕೋ ನಮ್ಮ ಪುಣ್ಯನೋ ಗೊತ್ತಿಲ್ಲ ರೀ, ಮೇಲ್ಗಡೆ ಸೀಟ್ನಾಗ ಒಬ್ರು ಬರಲಿಲ್ಲ. ಸೊ ಇಲ್ಲೊಬ್ಬರ ಮಕ್ಕೊಂದ ಬಂದಿವ್ರಿ. ಇದು ನಮ್ದು ಲಕ್ ಅನ್ಸುತ್ತೆ ರೀ, ಏನೋ ಗೊತ್ತಿಲ್ಲ, ಕಾಮೆಂಟ್ ಮಾಡಿರಿ. ಕರೆಕ್ಟ್ ನಾವು 6:20ಗೆ ಬಂದು ಇಳಿದ್ವಿ ನೋಡ್ರಿ. ಇಲ್ಲಿಗೆ ಬಂದು ಇಳಿದ ತಕ್ಷಣ ಅದೊಂಥರ ಏನೋ ಫೀಲ್ ಆಗುತ್ತೆ ರೀ. ಪ್ರತಿಯೊಬ್ಬರು ಬೆಂಗಳೂರಿಂದ ವಾಪಸ್ ಅವ್ರ ಊರಿಗೆ ಬರೋರಿಗೆ ಎಲ್ಲರಿಗೂ ಈ ಥರ ಫೀಲ್ ಆಗುತ್ತೆ ಅನ್ಕೋತಾನ. ಯಾರ್ಯಾರಿಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿರಿ. ನಂಗಂತೂ ಸಖತ್ ಖುಷಿ ಆಗುತ್ತೆ ರೀ ಇಲ್ಲಿ ಬಂದು ಇಳಿದ ತಕ್ಷಣ. ಸಖತ್ ಖುಷಿ ಅಂದ್ರೆ ಖುಷಿ ಆಗುತ್ತೆ ರೀ. ನಾವು ಹೊಂಟೇವ್ರಿ ಈಗ ಬಸ್ ಸ್ಟ್ಯಾಂಡ್ ಕಡೆ, ಅಲ್ಲಿಂದ ನಾವು ಹೋಗ್ತೇವೆ ರೀ ಗೋಕಾಕ್ ಕಡೆ. ಮತ್ತೊಂದು ಲಾಗ್ದಾಗ ಸಿಗೋಣ್ರಿ ಇನ್ನೊಂದು ಕಡೆ. ಬಾಯ್ ಗೈಸ್, ಭೇಟಿಯಾಗೋಣ. ನಮಸ್ಕಾರ.